ಇತ ಬಾಗಲಕೋಟೆಯ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ, ಅಕ್ರಮ ಆಗಿದೆ ಅನ್ನುವಂಥ ವಾಸನೆ ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 6 ಜನರ ಬಂಧನ ಕೂಡ ಆಗಿದೆ. ಪ್ರವಾಸೋದ್ಯಮ ಇಲಾಖೆ ಖಾತೆಗಳಿಂದ ಹಣ ವರ್ಗಾವಣೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ಬ್ಯಾಂಕ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಬಂಧನ ಮಾಡಿರುವಂಥ ಪೊಲೀಸರು ತನಿಖೆ ಕೂಡ ಒಳಪಡಿಸಿದ್ದಾರೆ. ಬಂಧಿತ ಸೂರಜ್ ಸಾಗರ್ ಬಂಧನ ಬೆನ್ನಲ್ಲೇ 6 ಜನ ಗೆಳೆಯರನ್ನು ಕೂಡ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರೋ ಅವರ ಜಾಡನ್ನ ಹಿಡಿದು ಪೊಲೀಸರು ಬಂಧನಕ್ಕೊಳಪಡಿಸ್ತಾ ಇದ್ದಾರೆ. 6 ಮಂದಿಯನ್ನ ಬಂಧಿಸಿ ವಿಚಾರಣೆ ನಡೆಸಿ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಲಾಗಿದೆ. ಅರೆಸ್ಟ್ ಆಗಿರುವಂಥ 6 ಜನ ಕೂಡ ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದವರಂತೆ. ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದವರು ಈ ಅಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಅರೆಸ್ಟ್ ಆಗಿರುವಂಥ 6 ಜನ ಕೂಡ ಈಗ ಪೊಲೀಸರ ಬಂಧನದಲ್ಲಿರುವಂಥದ್ದು. ನ್ಯಾಯಾಲಯಕ್ಕೆ ಕೂಡ ಈಗಾಗಲೇ ಹಾಜರುಪಡಿಸಲಾಗಿದೆ. ಅದಾದ ಬಳಿಕ ತನಿಖೆಯಲ್ಲಿ ಯಾರ್ಯಾರು ಇನ್ನೂ ಭಾಗಿಯಾಗಿದ್ರು, ಏನು ಪ್ಲಾನ್ ಮಾಡಿಕೊಂಡು ಈ ಹಣವನ್ನು ಹಗರಣ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಆಗಿದೆಯಲ್ಲ, ಇದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಟ್ರಾನ್ಸ್ಫರ್ ಮಾಡಿಕೊಂಡು ಎಷ್ಟೆಷ್ಟು ತಿಂದಿದ್ದಾರೆ ಅದೆಲ್ಲದಕ್ಕೂ ಕೂಡ ಮಾಹಿತಿ ಸಿಗಬೇಕಿದೆ. IDBI ಬ್ಯಾಂಕ್ನಲ್ಲಿ 3 ಖಾತೆಗಳಿಂದ 2,46,00,000 ಹಣ ವರ್ಗಾವಣೆ ಆಗಿತ್ತಂತೆ. ಸಮಿತಿಯ ಅಧ್ಯಕ್ಷರಾಗಿರುವಂಥ DC ಅವರಿಗೆ ಗೊತ್ತಿಲ್ಲದೆ ಇರೋ ರೀತಿಯಾಗಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದಾರಂತೆ. ಪ್ರತಿ ಕೇಸ್ನಲ್ಲೂ ಕೂಡ ಹೀಗೆ ಆಗುವಂಥದ್ದು. ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಾಗಿ ಆಗಿದೆ, ನಮ್ಮ ಗಮನಕ್ಕೆ ಬಂದಿಲ್ಲ, ಪ್ಯಾರಲಲ್ ಆಗಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ, ಫೋರ್ಜರಿ ಆಗಿದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ತನಿಖಾ ಹಂತದಲ್ಲಿ ಈ ರೀತಿ ಆಗೋದು. ತನಿಖೆಯ ಬಳಿಕ ಎಲ್ಲ ಗೊತ್ತಾಗುತ್ತೆ, ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರ ಪಾಲು ಎಷ್ಟೆಷ್ಟಿದೆ ಅಂತ. ಬ್ಯಾಂಕ್ ಮ್ಯಾನೇಜರು ಸಿಬ್ಬಂದಿ ವಿರುದ್ಧ ಕೂಡ ಇಲಾಖೆಯ DD ದೂರನ್ನು ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಈಗ 6 ಜನರನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಇನ್ನೂ ಗೊತ್ತಾಗುತ್ತೆ ಯಾರ್ಯಾರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ತಿಂದಿದ್ದಾರೆ. ಇಲಾಖೆಯಲ್ಲಿ ಇರುವಂಥ ಹಣವನ್ನು ಗುಳುಂ ಮಾಡಿ ಇಲಾಖೆ ಏನಕ್ಕೆ ಅಂತ ಹಣ ಇಡುತ್ತೋ ಅದರದ್ದು ಉದ್ದೇಶವನ್ನೇ ಮರೆತಂತೆ ಕಾಣಿಸ್ತಾ ಇದೆ ಅಧಿಕಾರಿಗಳು. ಹೆಂಗೆ ನಿಮಗೆ ಗೊತ್ತಾಯ್ತು ಅಂತ ಇತ್ತೀಚೆಗೆ ಅವ್ರದ್ದು ಹೇಳಿದರು, ಇದು ನಮ್ಗೆ ಮೇಲಧಿಕಾರಿಗಳು ಇದು ನಿಮ್ದು ಏನೇನು ನಮ್ಮಲ್ಲಿ ಅಕೌಂಟ್ ಇದೆ ನೀವು ಪರಿಶೀಲನೆ ಮಾಡ್ಕೊಂಡು ಬನ್ನಿ ಅಂತ ಬರ್ತಾರೆ. ಬಂದು ಫಸ್ಟ್ ಡೇ ಏನು ಮಾಡ್ತಾರೆ, ಅಲ್ಲಿ ಅವ್ರದ್ದು ಬ್ಯಾಂಕಿಂದ ಒಂದು ಎಕ್ಸೆಲ್ ಸೀಟಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ. ಅದರಲ್ಲಿ ಅವರಿಗೆ 1,67,00,000 ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಕೊಡ್ತಾರೆ. ಬಟ್ ಅವರು ಅಲ್ಲಿ ಹೋಗಿದ ತಕ್ಷಣ ಮೇಲಧಿಕಾರಿಗಳು ಇದು ಒಪ್ಪಲ್ಲ, ಇದಂದ್ರೆ ಎಕ್ಸೆಲ್ ಸೀಟಲ್ಲಿ ತೊಗೊಂಡು ಬನ್ನಿ, ನೀವು ಸ್ಟೇಟ್ಮೆಂಟ್ ತೊಗೊಂಡು ಬನ್ನಿ ನಮ್ಮದು 3 ಅಕೌಂಟ್ದು ಅಂತ ಹೇಳಿದ್ಮೇಲೆ ಮತ್ತೆ ದಿನ ಪುನಃ ನೆಕ್ಸ್ಟ್ ಡೇ ಬಂದು ಅಕೌಂಟ್ ಪರಿಶೀಲನೆ ಮಾಡಿದಾಗ ಓನ್ಲಿ ಅದು 2,925 ರೂಪಾಯಿ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ. ಅವರು ಪುನಃ ಕನ್ಫ್ಯೂಷನ್ ಆಗುತ್ತೆ. ನಿನ್ನೆ ಆ ಥರ ಕೊಟ್ಟಿದ್ರೆ 1,67,00,000 ಇರ್ತಕ್ಕಂಥದ್ದು, ಇವತ್ತು 2,900 ಕೊಟ್ಟಿರಿ ಅಂತಂದ್ಮೇಲೆ ಅವ್ರಿಗೆ ಗಾಬರಿ ಆಗಿಬಿಟ್ಟು ಅವರು ಪುನಃ ಮತ್ತೆ ನಮ್ಮದು ಸಣ್ಣ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ನಾವು ಏನಿದೆ ನಿಮ್ಮದು ಒಂದು ಕಂಪ್ಲೇಂಟ್ ಕೊಡಿ, ಅದ್ರ ಪ್ರಕಾರ ನಾವು FIR ಮಾಡಿಬಿಟ್ಟು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇತ್ತೀಚೆಗೆ ಅವ್ರೇನು ವಾಪಸ್ಸು ಬ್ಯಾಂಕಿಗೆ ಕೇಳಕ್ಕೆ ಹೋಗಿದ್ರೆ ಆ ಸಮಯದಲ್ಲಿ ಗೊತ್ತಾಗಿದೆ ಅವರಿಗೆ. ಈಗ ನಾವು ಅದನ್ನ ನೋಡ್ತೀವಿ, ಹಿಂದೆಂದು ಯಾರಿಗೂ ಇನ್ನು ಅಧಿಕಾರಿಗಳದ್ದು ಇದೇನೋ ಅಥವಾ ಬ್ಯಾಂಕ್ ಅವರು ಮಾಡಿದ್ದಾರೆ ಎಂಬುದನ್ನು ತನಿಖೆ ನಂತರ ಗೊತ್ತಾಗ್ತದೆ. ಈಗ ನಾವು ಅವ್ರನ್ನು ಕೇಳಿದ್ದೀವಿ, ನಾವು ಡೆಪ್ಯೂಟಿ